ಆಷಾಢ ಮಾಸ. ಸುಮಾರು ರಾತ್ರಿ 8 ಗಂಟೆ ಸಮಯ. ಕಗ್ಗತ್ತಲು ಕಣ್ಣು ತಿವಿಯುವಂತಿತ್ತು. ಜಡಿಮಳೆ ಜಿರ್ರೆಂದು ಕರೆ ಹುಟ್ಟಿಸುತ್ತಿತ್ತು. ಸುಬ್ಬಣ್ಣ ಗೌಡರು ಜಗಲಿಯಲ್ಲಿ ಒಂದು ಜಮುಖಾನದ ಮೇಲೆ ಕುಳಿತು ಲ್ಯಾಂಪಿನ ಬೆಳಕಿನಲ್ಲಿ ಮನೆಯ ಲೆಕ್ಕಪತ್ರ ನೋಡುತ್ತಿದ್ದರು. ಲಿಂಗ ಹೊರಗಿನಿಂದ ಕೈಲೊಂದು ಲಾಟೀನು ಹಿಡಿದುಕೊಂಡು ಬಂದು, ಅಯ್ಯ, ಒಳೆ ನೀರು 7ನೇ ಮೆಟ್ಟಿಲೇರಿದೆ ಎಂದ. ಸುಬ್ಬಣ್ಣ ಗೌಡರು ಗಾಬರಿಯಿಂದ ತಟಕ್ಕನೆ ಎದ್ದು, ಎಲ್ಲಿ ನೋಡೋಣ ಬಾ ಎಂದು ಕಂಬಳಿ ಕೊಪ್ಪೆ ಹಾಕಿಕೊಂಡು ಹೊರಟರು. ಇಬ್ಬರು ಒಳಗೆ ಹೋಗಿ 5-6 ಮೆಟ್ಟಿಲು ಇಳಿದು ನಿಂತರು. ನೊರೆ ಎದ್ದ ಕೆಂಬಣ್ಣದ ತೆರೆಗಳು ಅವರ ಕಾಲಿಗೆ ಬಂದು ಬಡಿಯುತ್ತಿದ್ದವು. ತುಂಗಾ ನದಿಯ ಪ್ರವಾಹ ಉಕ್ಕಿ ಉಕ್ಕಿ ನೊರೆಯಾಗಿ ಬುರ್ರೆಂದು ಹರಿಯುತ್ತಿತ್ತು. ಲಾಟಿನಿನ ಬೆಳಕಿನಲ್ಲಿ ಅಲೆಗಳು ಪಳಪಳ ಮಿಂಚುತ್ತಿದ್ದವು. ಮಳೆ ನಿರಂತರವಾಗಿ ಸುರಿಯುತ್ತಲೇ ಇತ್ತು. ಅವರು ಅಲ್ಲಿ ನಿಂತ ಹಾಗೆಯೇ 6ನೆಯ ಮೆಟ್ಟಿಲಿಗೆ ನೀರೇರಿ ಮುಚ್ಚಿತು. 5ನೆಯ ಮೆಟ್ಟಿಲಿಗೆ ಹತ್ತಿ ನಿಂತರು. ಸುಬ್ಬಣ್ಣ ಗೌಡರು ಲಿಂಗನ ಕಡೆ ತಿರುಗಿ, ನಿನ್ನೆ ಎಲ್ಲಿವರೆಗೂ ಏರಿತೋ ನೀರು ಎಂದರು. ನಿನ್ನೆ ಇಷ್ಟು ನೀರು ಬಂದಿರಲಿಲ್ಲ, 8ನೇ ಮೆಟ್ಟಿಲಲ್ಲೇ ಇತ್ತು. ಆದರೂ ನಿನ್ನೆ ಕೇರಿಹಳ್ಳಿಯೆಲ್ಲ ಕೊಚ್ಚಿಕೊಂಡು ಹೋಯ್ತಂತೆ. ಕೆಳಮನೆ ರಂಗಪ್ಪ ಗೌಡರ ಮಗ ರಾಮು ಸಿಕ್ಕಲೇ ಇಲ್ಲವಂತೆ. ಬಹಳ ಅನಾಹುತ ಆಯ್ತಂತೆ ಎಂದ ಲಿಂಗ. ಗೌಡರ ಮುಖವು ಭಯದ ಚಿಹ್ನೆ ತೋರಿ ಗಂಭೀರವಾಯಿತು. ಇಂದು ಮೇಲ್ಮಳೆ ಹೇಗಿದೆಯಂತೆ, ನಿನಗೇನಾದರೂ ಗೊತ್ತೇ ಎಂದು ಕೇಳಿ ಕಗ್ಗತ್ತಲಿನ ಕಡೆ ಕುರುಡಾಗಿ ನಿಟ್ಟುಸುತ್ತಾ ನಿಂತರು. ಮೇಲ್ಮಳೆ ಭಾಳ ಜೋರಾಗಿದೆಯಂತೆ. ಶೃಂಗೇರಿ ಆ ಕಡೆಯಂತೂ 1 ನಿಮಿಷ ಬಿಡದೆ ಹೊಡಿತಿದೆಯಂತೆ ಎಂದು ಹೇಳಿ ಲಿಂಗನು ಲಾಟೀನಿನ ಬೆಳಕಿನಲ್ಲಿ ಕೆಳಗೆ ನೋಡಿ, ಅಯ್ಯ, ಇಲ್ಲಿ ನೋಡಿ, ನೀರು 5ನೇ ಮೆಟ್ಟಿಲೇರುತ್ತಾ ಇದೆ ಎಂದ. ಗೌಡರು ಕೆಳಗೆ ನೋಡಿ ಎದೆ ನಡುಗಿ ಮುಖ ಕಪ್ಪಾಗಿ ಸ್ವಲ್ಪ ಪೆಚ್ಚಾದರು. ಇಬ್ಬರು ಹಿಂತಿರುಗಿ ಮನೆಯೊಳಗೆ ಹೋದರು. ಗೌಡರು ಕಂಬಳಿ ತೆಗೆದು ಹಾಕಿ ಬಿಸಿ ನೀರಿನಲ್ಲಿ ಕಾಲು ತೊಳೆದುಕೊಂಡು ಜಮಖಾನದ ಮೇಲೆ ಕುಳಿತು ಕೈಗಳನ್ನು ಹಿಂದಕ್ಕೆ ಹಾಕಿ ಅವುಗಳ ಮೇಲೆ ಒರಗಿಕೊಂಡು ಆಲೋಚನಾಪರರಾದರು. ಲಿಂಗನು ಲಾಟೀನಿನ ದೀಪವನ್ನು ಸಣ್ಣಗೆ ಮಾಡಿ ಕಂಬಳಿ ಕೊಡವಿ ಗಳುವಿನ ಮೇಲೆ ಹರಡಿ ಅಡಿಗೆ ಮನೆಯೊಳಗೆ ಹೋದನು. ಸುಬ್ಬಣ್ಣ ಗೌಡರ ಹೆಂಡತಿ ನಾಗಮ್ಮ, ಅದೇನೋ ಲಿಂಗ, ಲಾಟೀನು ತೆಗೆದುಕೊಂಡು ಹೊರಗೆ ಹೋದಿರಲ್ಲ, ಹೊಳೆ ಬಹಳ ಬಂದಿದೆ ಏನೋ ಎಂದರು. ಸುಬ್ಬಣ್ಣ ಗೌಡರ 12 ವರ್ಷದ ಮಗ ತಿಮ್ಮು, 8 ವರ್ಷದ ಮಗಳು ಸೀತೆ ಇಬ್ಬರು ಊಟಕ್ಕೆ ಕುಳಿತಿದ್ದರು. ಹೊಳೆ ಏರುವ ಮಾತು ಕೇಳಿ ಉಣ್ಣುವುದನ್ನು ಬಿಟ್ಟು ತೆರೆದ ಬಾಯಿ ಮುಚ್ಚದೆ, ತೆರೆದ ರೆಪ್ಪೆ ಹಾಕದೆ, ಇಟ್ಟ ಕೈ ತೆಗೆಯದೆ ನಾಗಮ್ಮ ಲಿಂಗ ಇವರ ಸಂಭಾಷಣೆ ಕೇಳುತ್ತಾ ಕುಳಿತರು. ಹೌದಮ್ಮ, ಹೊಳೆ ಎದ್ದೋ ತದ್ದೋ ಏರ್ತಾ ಇದೆ. ಅದರಲ್ಲಿಯೂ ಮೇಲ್ಮಳೆಯು ವಿಪರೀತವಂತೆ. ನಿನ್ನೆಯೇ ಕೇರೆಹಳ್ಳಿಯೆಲ್ಲ ತೇಲಿ ಹೋಯ್ತಂತೆ. ಪಾಪ ಆ ಕೆಳಮನೆ ರಂಗಪ್ಪ ಗೌಡ್ರ ರಾಮು ಇನ್ನೂ ಸಿಕ್ಕಿಲ್ಲವಂತೆ. ನಾಗಮ್ಮ ಊಟಕ್ಕೆ ಕುಳಿತ ಮಕ್ಕಳ ಕಡೆ ನೋಡಿದರು. ಏಕೆ ನೋಡಿದರೋ ಯಾರಿಗೆ ಗೊತ್ತು. ಅವರು ಉಣದೆ ಕುಳಿತಿದ್ದನ್ನು ನೋಡಿ ತಾವೇ ಹೋಗಿ ಅವರ ಹತ್ತಿರ ಕುಳಿತುಕೊಂಡು ಉಣಿಸತೊಡಗಿದರು. ಸೀತೆ ತುತ್ತು ತಿನ್ನುತ್ತಾ, ಅಮ್ಮ, ರಾಮು ಏನಾದ ಎಂದಳು. ನಾಗಮ್ಮ, ಏನೂ ಆಗಲಿಲ್ಲ, ನೀವು ಉಣ್ಣು ಸುಮ್ಮನೆ. ತಿಮ್ಮು, ಏನಮ್ಮ ಅದು ಲಿಂಗ ಹೇಳಿದ್ದು ಎಂದ. ನಾಗಮ್ಮ, ಏನಿಲ್ಲ ಮಗು, ಹೊಳೆಯಲ್ಲಿ ನೀರು ಏರ್ತಿದೆಯಂತೆ ಅಷ್ಟೇ, ನೀನು ಊಟ ಮಾಡು ಎಂದರು. ಲಿಂಗನ ಕಡೆ ನೋಡಿ, ಅಷ್ಟೇ ಅಲ್ವೇನೋ ಲಿಂಗ ಎಂದರು. ಲಿಂಗ ತಲೆದೂಗಿ ಸಮ್ಮತಿಸಿ, ಅಷ್ಟೇ, ಇನ್ನೇನು, ನೀವು ಉಣ್ಣಿ ತಿಮ್ಮಯ್ಯ ಎಂದ. ಸುಬ್ಬಣ್ಣ ಗೌಡರು ಜಗಲಿಯಿಂದ ಲಿಂಗ ಎಂದು ಕರೆದರು. ಲಿಂಗನಿಗೆ ಕಿವಿ ಕೊಂಚ ಮಂದ, ಕೇಳಿಸಲಿಲ್ಲ. ಮತ್ತೆ ಕರೆದರು. ಆಗ ನಾಗಮ್ಮ, ಏ ಲಿಂಗ, ಹೊರಗೆ ಕರೆಯುತ್ತಾರೋ, ಹೋಗೋ ಎಂದರು. ಲಿಂಗನು ತಟಕ್ಕನೆ ಎದ್ದು ತನ್ನ ಚೊಟ್ಟ ಕಾಲು ಓರೆಯಾಗಿ ಹಾಕುತ್ತಾ ಹೋದ. ಪಾಪ, ಅವನ ಬಲಗಾಲು ಎಡಗಾಲಿಗಿಂತ ತುಸು ಮೋಟ ಮತ್ತು ಸಣ್ಣ. ಲಿಂಗನು ಜಗಲಿಗೆ ಹೋಗಿ ಕೇಳಿದನು, ಯಾಕಯ್ಯ ಕರೆದದ್ದು? ಗೌಡರು ಎಂದರು, ಹೋಗಿ ನೋಡಿಕೊಂಡು ಬಾ, ನೀರು ಈಗೆಷ್ಟು ಏರಿದೆ. ಲಿಂಗನು ಲಾಟೀನಿನ ಬತ್ತಿ ಏರಿಸಿ ದೀಪ ದೊಡ್ಡದು ಮಾಡಿ ಕಂಬಳಿ ಕೊಪ್ಪೆ ಹಾಕಿಕೊಂಡು ಹೊಳೆಯ ಕಡೆ ಹೋದನು. ಅವನು ಹೋದ ಸ್ವಲ್ಪ ಹೊತ್ತಿನಲ್ಲಿಯೇ ಗೌಡರು ನಾಗ ಎಂದು ಕರೆದರು. 8 ವರ್ಷದ ಹುಡುಗನೊಬ್ಬನು ಮುರು ಬೇಯಿಸುವ ಒಲೆಯ ಕಡೆಯಿಂದ ಓಡಿ ಬಂದು ಮಂಡಿಗೆ ಮರಿಯಲ್ಲಿ ನಿಂತು
ಏನ್ರಯ್ಯ ಎಂದ. ಗೌಡರು, ದನ ಎಲ್ಲ ಕಟ್ಟಿದಿರೇನೋ ಎಂದರು. ಹೌದ್ರಯ್ಯ, ಎಲ್ಲ ಕಟ್ಟಿದ್ದೀನಿ. ತುಂಗೆ ದನ, ಪುಟ್ಟ ಗುಡ್ಡ, ಎಳ್ಳು ಮಾತ್ರ ಕೊಟ್ಟಿಗೆಗೆ ಬರಲೇ ಇಲ್ಲ. ಹೋಗ್ಲಿ ಬಿಡೋ ಎಂದು ಗೌಡರು ದಿಂಬಿನ ಮೇಲೆ ಒರಗಿಕೊಂಡರು. ನಾಗ ಮೆಲ್ಲಗೆ ಚಳಿ ಕಾಯಿಸಲು ಮುರುವಿನ ಒಲೆಗೆ ಜಾರಿದ. ಅಷ್ಟು ಹೊತ್ತಿಗೆ ಒಳಗೆ ಹೋಗಿದ್ದ ಲಿಂಗ ಬಂದ. ಗೌಡರು, ನೀರೇರಿದೆಯೇನೋ ಎಂದು ಕೇಳಿದರು. ಲಿಂಗ ಲಾಟೀನು ಕೆಳಗಿರಿಸಿ ಕಂಬಳಿ ಕೊಡುತ್ತಾ, 4ನೇ ಮೆಟ್ಟಿಲಿಗೆ ಮುಟ್ಟ ಬಂದಿದೆ. ಹಾಗಾದರೆ ಕೊಟ್ಟಿಗೆಗೆ ಹೋಗಿ ದನಗಳ ಕೊರಳ ಕಣ್ಣೆ ಎಲ್ಲ ಬಿಚ್ಚಿಬಾ ಎಂದು ಗೌಡರು ಚಿಂತಿಸುತ್ತಾ ಕೂತರು. ಲಿಂಗ ತನ್ನ ಮಗ ನಾಗನನ್ನು ಕರೆದುಕೊಂಡು ಕೊಟ್ಟಿಗೆಗೆ ಹೋದ. ಅಷ್ಟು ಹೊತ್ತಿಗೆ ನಾಗಮ್ಮ ನೀರು ತಂದಿಟ್ಟು ಬಳ್ಳಿ ಹಾಕಿದೆ ಎಂದರು. ಸುಬ್ಬಣ್ಣ ಗೌಡರು ಎದ್ದು ತಂಬಿಗೆ ತೆಗೆದುಕೊಂಡು ಬಾಯಿ ಮುಕ್ಕಳಿಸಿ ಊಟಕ್ಕೆ ಹೋದರು. ತಿಮ್ಮು, ಸೀತೆ ಇಬ್ಬರು ಹೊರಗೆ ಬಂದು ಜಗಲಿಯ ಮೇಲೆ ಲ್ಯಾಂಪಿನ ಬೆಳಕಿನಲ್ಲಿ ಮಕ್ಕಳ ಹರಟೆ ಹೊಡೆಯುತ್ತಿದ್ದರು. ತುಸು ಹೊತ್ತಿನಲ್ಲಿ ಲಿಂಗನು ಅವನ ಮಗ ನಾಗನು ಕೊಟ್ಟಿಗೆಯಿಂದ ಬಂದು ಕಾಲು ತೊಳೆದುಕೊಂಡು ಜಗಲಿಯ ಕೆಸರಲೆಗೆಯ ಮೇಲೆ ಕೂತರು. ಲಿಂಗ, ನಾಗ ಇವರೊಡನೆ ತಿಮ್ಮು, ಸೀತೆ ಇಬ್ಬರಿಗೂ ತುಂಬ ಸಲಿಗೆ. ತಿಮ್ಮು, ಲಿಂಗ, ಹೊಳೆ ಪೂರಾ ಏರಿದೆಯೇನೋ ಎಂದು ಕೇಳಿದ. ಲಿಂಗ, ಇಲ್ಲಯ್ಯ, ಯಾವಾಗಲೂ ಏರುವಂತೆ ಎಂದ. ಲಿಂಗನ ಹತ್ತಿರ ಕುಳಿತಿದ್ದ ಸೀತೆ ಇವರ ಸಂಭಾಷಣೆಗೆ ಗಮನ ಕೊಡಲೇ ಇಲ್ಲ. ಅವಳ ಮನಸ್ಸು ಇನ್ನೇತರ ಮೇಲೋ ಹೋಗಿತ್ತು. ಒಂದು ಸಲ ಲಿಂಗನ ಕಾಲುಗಂಟೆಗಳ ಕಡೆ ನೋಡುತ್ತಿದ್ದಳು, ಒಂದು ಸಲ ಕೈಗಂಟುಗಳ ಕಡೆ ನೋಡುತ್ತಿದ್ದಳು. ಸೋಜಿಗವಾಯಿತು. ಕಡೆಗೆ ನಾಚಿಕೆಗಿಂತ ಕುತೂಹಲ ಹೆಚ್ಚಾಗಲು, ಲಿಂಗ, ಇದೇನು ಕಲೆಗಳು ನಿನ್ನ ಕಾಲ್ಗಂಟಿನಲ್ಲಿ, ಕೈಗಂಟಿನಲ್ಲಿ ಎಂದು ಕೇಳಿದಳು. ಲಿಂಗನ ಮುಖ ಇದ್ದಕ್ಕಿದ್ದ ಹಾಗೆ ಬಾಡಿತು. ಬಾಯಿಂದ ಮಾತೇ ಹೊರಡಲಿಲ್ಲ. ಕಣ್ಣಿನಲ್ಲಿ ನೀರೂ ತುಂಬಿತು. ಮರುಕಳಿಸಿದ ಹಿಂದಿನ ದುಃಖ ತಡೆದುಕೊಂಡು ದೈನ್ಯದಿಂದ, ಅದೆಲ್ಲ ಕಟ್ಕೊಂಡು ನಿಮಗೆ ಯಾಕೆ ಸೀತಮ್ಮ ಎಂದ. ತಿಮ್ಮನಿಗೆ ಲಿಂಗನ ಆ ಸ್ಥಿತಿ ನೋಡಿ ಕನಿಕರದೊಂದಿಗೆ ಅಚ್ಚರಿಯೂ ಆಯಿತು. ಸೀತೆಗೆ ಬದಲಾಗಿ ಅವನೇ, ಲಿಂಗ, ಸಂಕೋಚಬೇಕು, ನಮ್ಮೊಡನೆ ಹೇಳಬಾರದಾ ಎಂದ. ಹೇಳದೆ ಏನು ತಿಮ್ಮಯ್ಯ ನಿಮ್ಮೊಡನೆ, ಇವು ಜೈಲಿನಲ್ಲಿ ಕೋಳ ಹಾಕಿದ್ದ ಗುರುತು. ಲಿಂಗನಂತ ಮುಗ್ಧನಿಗೆ ಜೈಲಾದುದನ್ನು ಕೇಳಿ ತಿಮ್ಮುವಿಗೆ ಹೂವಿನಂತ ಎದೆಗೆ ಸಿಡಿಲು ಬಡಿದಂತಾಗಿ, ಏನು, ನಿನಗೂ ಜೈಲಾ? ಯಾವ ಪುಣ್ಯಾತ್ಮನಪ್ಪ ನಿನಗೂ ಜೈಲು ಮಾಡಿದವನು ಎಂದು ಕೇಳಿದ. ನಾನು ಮೊದಲು ಮಾವಿನಲ್ಲಿ ರಂಗೇನಾಯ್ಕರ ಮನೆಯಲ್ಲಿದ್ದೆ ಕೆಲಸಕ್ಕೆ. ಅಲ್ಲಿ 5-6 ವರ್ಷ ಜೀತ ಮಾಡಿದೆ. ತಿಮ್ಮಯ್ಯ ಏನೋ ಮಾಡೋದು, ಯಾರೋ ಜೊತೆಯಲ್ಲೋ ಸೇರಿಕೊಂಡು ಕಳ್ಳು ಕುಡಿಯೋದು ಕಲಿತೆ. ಒಂದು ದಿನ ಬೈಗಿನ ಹೊತ್ತು ಕಳ್ಳು ಕುಡಿದೆ, ತಲೆಗೇರಿತು. ಕಳ್ಳಿನವನು ಏನು ಸೇರಿಸಿದ್ದನೋ ಅದಕ್ಕೆ ಅಮಲು ಬರಲಿ ಅಂತ ದಾರಿಯಲ್ಲಿ ಬರ್ತಾ ಇದ್ದೆ. ರಂಗೇನಾಯ್ಕರ ಮಗ ಶೇಷನಾಯ್ಕ ಅಂತ ಇದ್ದಾರೆ, ಅವರಿಗೂ ಕುಡಿದು ತಲೆಗೆ ಅಮಲೇರಿತ್ತು. ಎಲ್ಲಿಂದಲೋ ಹಿಂದಿನಿಂದ ಬಂದು ಬಾಯಿಗೆ ಬಂದಂತೆ ಬೈದರು. ನನಗೂ ಕುಡಿದ ಮತ್ತಿನಲ್ಲಿ ಒಡೆಯರ ಮಕ್ಕಳು ಅಂತ ಗೊತ್ತಾಗಲಿಲ್ಲ. ಬಾಯಿಗೆ ಬಂದಂಗೆ ಬೈದೆ. ಆಮೇಲೆ ಇಬ್ಬರಿಗೂ ಮಾರಾಮಾರಿಯಾಗಿ ಅವರಿಗೆ ಪೂರಾ ಪೆಟ್ಟಾಯಿತು. ನನ್ನ ಮೇಲೆ ಫಿರ್ಯಾದಿ ಕೊಟ್ಟರು. ನಾನು ಬಡವ, ಅದರಿಂದ ಜೈಲಾಯಿತು. ಕಡೆಯ 2 ಮಾತು ಕೇಳುವಾಗ ಅವನ ಕಂಠ ಗದ್ಗದವಾಯಿತು. ಕಣ್ಣಿನಲ್ಲಿ ನೀರುಕ್ಕಿ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅತ್ತ. ಅದನ್ನು ನೋಡಿ ಅವನ ಮಗ ನಾಗನೂ ಅಳುತ್ತಿದ್ದ. ಸೀತೆಯ ಕಣ್ಣಿನಲ್ಲಿಯೂ ನೀರು ತುಂಬಿ ತುಳುಕಾಡುತ್ತಿತ್ತು. ತಿಮ್ಮು ಏನನ್ನೂ ಯೋಚಿಸುತ್ತಾ ಕುಳಿತಿದ್ದ. ಲಿಂಗನ ಎದೆಯೆಲ್ಲ ಸ್ವಲ್ಪ ತಣಿದ ಮೇಲೆ ತಿಮ್ಮು ಮಕ್ಕಳಾಡುವ ಮುಗ್ಧ ಮಾತಿನಿಂದ, ಲಿಂಗ, ನಿನಗೆ ಜೈಲಿನಲ್ಲಿ ತುಂಬ ಕಷ್ಟ ಕೊಟ್ಟರೆ ಎಂದು ಕೇಳಿದ. ತಿಮ್ಮಯ್ಯ, ಈಗ ಅದನ್ನೆಲ್ಲ ಹೇಳಿ ನೆನೆದುಕೊಂಡು ಅತ್ತರೆ ಏನು ಬಂದ ಹಾಗಾಯಿತು. ನಾನು ಜೈಲಿನಿಂದ ಬರಬೇಕಾದರೆ ನನ್ನ ಹೆಂಡತಿ ತೀರಿಕೊಂಡಿದ್ದಳು. ನನ್ನ ಮಗ ಪರದೇಶಿಯಾಗಿ ಯಾರ್ಯಾರ ಕೈಯೆಲ್ಲ ಆರೈಸಿಕೊಂಡು ಅಲೆದುಕೊಂಡಿದ್ದ. ಹಾಗಾದರೆ ಎಷ್ಟು ವರ್ಷ ಜೈಲಿನಲ್ಲಿದೆಯೋ ಲಿಂಗ? 2 ವರ್ಷ ತಿಮ್ಮಯ್ಯ, 2 ವರ್ಷ. ಅದ್ರ ಮೇಲಾದರೂ ಸುಖ ಅಂತೀರೋ? ಅದೂ ಇಲ್ಲ. ನೆಂಟರಿಷ್ಟೆಲ್ಲ ನನ್ನ ದೂರ ಮಾಡಿದರು, ಜೈಲಿಗೆ ಹೋಗಿ ಬಂದವನೆಂದು. ಮಗನನ್ನು ಕಟ್ಟಿಕೊಂಡು ಅಲೆದು ಸುಟ್ಟು ಸುಣ್ಣಾಗಿದ್ದೆ. ಕಡೆಗೆ ಯಾರೋ ಶಿವನೂರು ಸುಬ್ಬಣ್ಣ ಗೌಡ್ರಲ್ಲಿಗೆ ಹೋಗು ಎಂದರು. ಇಲ್ಲಿಗೆ ಬಂದೆ. ಮಹಾರಾಯರು ನಿಮ್ಮ ತಂದೆ. ಅನ್ನ ಬಟ್ಟೆ ಕೊಟ್ಟು ಸತ್ತು ಹೋದವನನ್ನು ಬದುಕಿಸಿದರು. ಲಿಂಗ ತನ್ನ ಕತೆ ಹೇಳಿ ಮುಗಿಸಲು ತಿಮ್ಮ ನಿಟ್ಟುಸಿರು ಬಿಟ್ಟು, ಲಿಂಗ, ನೀನಿನ್ನು ನಮ್ಮನೆ ಬಿಟ್ಟು ಹೋಗಲೇಬೇಡ. ನಾಗನೂ ಹಾಗೆ ಎಂದ. ಆಗಲಿ ನನ್ನುಡಿಯ, ಆಗಲಿ.